ನಾವೆಲ್ಲರೂ ಕಾಲಾಯ ತಸ್ಮಯೇ ಎನ್ನುವಂತಹ ಮಾತನ್ನ ಕೇಳಿರ್ತೀವಿ. ಅಂದ್ರೆ ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನೀವು ಇಂದು ಯಾರಿಂದ ಅವಮಾನ ಪಟ್ಟಿದ್ದೀರೋ ಒಂದು ದಿನ ಅವರೇ ನಿಮ್ಮ ಬಳಿ ಕೈಚಾಚಿ ನಿಲ್ಲುವಂತೆ ಮಾಡುತ್ತೆ ಈ ಕಾಲ. ಯಾರನ್ನ ಕೂಡ ನಾವು ಕೀಳಾಗಿ ನೋಡಬಾರದು ಎಂಬುದಕ್ಕೆ ಕನ್ನಡದ ಹೆಸರಾಂತ ಸ್ಟಾರ್ ನಟ ಅಜಯ್ ರಾವ್ ಅವರ ಜೀವನದಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಅಜಯ್ ರಾವ್ ಅವರು ಸಿನಿಮಾ ರಂಗದಲ್ಲಿ ಹಿಟ್ ಆಗುವುದಕ್ಕಿಂತ ಮುಂಚೆ ಅಂದ್ರೆ ಸೈಕಲ್ ಹೊಡೆಯುತ್ತಿದ್ದ ಕಾಲದಲ್ಲಿ ಅವರು ಸಾಕಷ್ಟು ಅವಮಾನಗಳನ್ನ ಎದುರಿಸಿದ್ದರು. ಎಕ್ಸ್ಕ್ಯೂಸ್ ಮಿ ಸಿನಿಮಾ ಅಜಯ್ ರಾವ್ ಅವರಿಗೆ ತುಂಬಾ ದೊಡ್ಡ ಹೆಸರು ತಂದುಕೊಟ್ಟಿತ್ತು. ಈ ಸಿನಿಮಾ ಸಿಗುವುದಕ್ಕಿಂತ ಮುಂಚೆ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ಅಜಯ್ ರಾವ್ ಅವರಿಗೆ ಸಾಕಷ್ಟು ಅವಮಾನಗಳನ್ನ ಮಾಡಿದ್ದರು. ಅದೇನೆಂದ್ರೆ ಒಂದು ದಿನ ಅಜಯ್ ರಾವ್ ಅವರು ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ಎಲ್ಲರೊಂದಿಗೆ ಟೇಬಲ್ ಮೇಲೆ ಕುಳಿತು ಊಟ ಮಾಡ್ತಿದ್ದರು. ಆಗ ಅದನ್ನ ನೋಡಿದ ನಿರ್ದೇಶಕರೊಬ್ಬರು, ಇವನು ಯಾಕೆ ಇಲ್ಲಿ ಕುಳಿತಿದ್ದಾನೆ, ಇಲ್ಲೇ ನಮ್ ಜೊತೆ ಕುಳಿತುಕೊಳ್ಳೋದು, ಅವನು ಕಳಿಸಿ ಅವನನ್ನ ಎಂದಿದ್ದರಂತೆ. ಆಗ ಅಜಯ್ ರಾವ್ ಅವರು ಬೇಸರ ಮಾಡಿಕೊಂಡು ಎಲ್ಲರೊಂದಿಗೆ ಸಾಲಲ್ಲಿ ನಿಂತು ತಟ್ಟೆಗೆ ಊಟ ಹಾಕಿಸಿಕೊಂಡು ಊಟ ಮಾಡಿದ್ದರಂತೆ. ಆದ್ರೆ ಕಾಲ ಉರುಳಲೇಬೇಕು. ಮೇಲಿದ್ದವನು ಕೆಳಗಿಳಿಯಲೇಬೇಕು, ಕೆಳಗಿದ್ದವನು ಮೇಲೆ ಹೋಗಲೇಬೇಕು. ಈ ಘಟನೆ ನಡೆದು ವರ್ಷಗಳ ಬಳಿಕ ಅದೇ ನಿರ್ದೇಶಕ ಅಜಯ್ ರಾವ್ ಅವರ ಮನೆಯ ಮುಂದೆ ಕಾದು ನಿಂತಿದ್ದರಂತೆ. ಒಂದೆರಡು ಸಿನಿಮಾ ಕತೆ ಹೇಳಿ ಅಜಯ್ ರಾವ್ ಅವರನ್ನ ಸಿನಿಮಾ ಮಾಡಲು ಕೇಳಿಕೊಂಡಿದ್ದರಂತೆ. ಆದ್ರೆ ಅವರು ಕತೆಯನ್ನ ಕೇಳಿ ಅದನ್ನ ಬೇಡ ಎಂದು ರಿಜೆಕ್ಟ್ ಮಾಡಿದ್ದರಂತೆ. ಅಷ್ಟೇ ಅಲ್ಲ, ಇನ್ನೊಂದು ಬಾರಿ ಅಜಯ್ ರಾವ್ ಅವರು ಸಿನಿಮಾ ಸ್ಪಾಟ್ಗೆ ಹೋದಾಗ ಅಲ್ಲೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ದೃಶ್ಯ ಶೂಟ್ ಮಾಡಬೇಕಿತ್ತು. ಅಜಯ್ ರಾವ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ನೀರಿಗೆ ಹಾರುವ ಸನ್ನಿವೇಶವದು. ಆ ಶೂಟ್ ನಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ನೀರಿಗೆ ಹಾರ್ತಾರೆ. ನೀರಿಗೆ ಹಾರಿ ಎದ್ದು ಬಂದಾಗ ಅಜಯ್ ರಾವ್ ಅವರ ಬಟ್ಟೆಯೆಲ್ಲ ಚಂಡಿಯಾಗಿತ್ತು. ಈ ಶೂಟಿಂಗ್ ಮುಗಿದ ತಕ್ಷಣ ಚಿತ್ರತಂಡ ಹತ್ತಿರದಲ್ಲಿರುವ ಬೇರೊಂದು ಶೂಟಿಂಗ್ ಸ್ಪಾಟ್ಗೆ ಹೋಯ್ತು. ಆಗ ಡಿಸೆಂಬರ್ ತಿಂಗಳದು. ಸಿಕ್ಕಾಪಟ್ಟೆ ಚಳಿ ಇತ್ತು. ಬಟ್ಟೆ ಎಲ್ಲ ಒದ್ದೆಯಾಗಿದ್ದರಿಂದ ಬೇರೊಂದು ಬಟ್ಟೆ ಹಾಕಿಕೊಳ್ಳಲು ಅಲ್ಲೇ ಇದ್ದ ವ್ಯಾನ್ ನ ಟ್ರಂಕ್ ನಲ್ಲಿ ಬಟ್ಟೆ ಹುಡುಕುತ್ತಿದ್ದೆ. ಆಗ ಅಲ್ಲಿಗೆ ಕಾಸ್ಟ್ಯೂಮ್ ಬಾಯ್ ಒಬ್ಬ ಬರ್ತಾನೆ. ಅವನು ಅಜಯ್ ರಾವ್ ಅವರನ್ನ ಕಳ್ಳನೆಂದು ಭಾವಿಸಿ ಅವರಿಗೆ ಸರಿಯಾಗಿ ಹೊಡಿತಾರೆ. ಸುಮಾರು ವರ್ಷಗಳ ನಂತರ ಅಜಯ್ ರಾವ್ ಅವರ ಮೇಲೆ ಕೈ ಮಾಡಿದ್ದ ಕಾಸ್ಟ್ಯೂಮ್ ಬಾಯ್ ಅಜಯ್ ರಾವ್ ಅವರ ಕಾಲಿಗೆ ಶೂ ಹಾಕಲು ಬಂದಿದ್ದರು. ಆದ್ರೆ ಅಜಯ್ ರಾವ್ ಅವರು ಶೂ ಹಾಕುವುದು ಬೇಡ ಎಂದು ತಡೆದಿದ್ದರಂತೆ. ಹೀಗೆ ಅಜಯ್ ರಾವ್ ಅವರು ಸಿನಿಮಾ ರಂಗದಲ್ಲಿ ನಟಿಸಬೇಕೆಂಬ ಆಸೆಯನ್ನ ಹೊತ್ತು ಬೆಂಗಳೂರಿಗೆ ಬಂದಿದ್ದರು. ಬಹುಶಃ ಅಂದು ಅಜಯ್ ರಾವ್ ಅವರು ನಡೆದ ಘಟನೆಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡಿದ್ದು, ಒಂದು ವೇಳೆ ಅವರು ಅಂದು ಸಿನಿಮಾದ ಸಹವಾಸವೇ ಬೇಡ ಎಂದು ಹಿಂದೆ ಬಂದಿದ್ದರೆ ಬಹುಶಃ ಅವರು ಇಂದು ಸ್ಟಾರ್ ನಟರ ಪಟ್ಟಿಯಲ್ಲಿ ಸೇರುತ್ತಿರಲಿಲ್ಲವೇನೋ. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಸಮಯ ಬರುವವರೆಗೂ ಕಾಯುವ ತಾಳ್ಮೆ ಇರಲೇಬೇಕು. ತಾಳಿದವನು ಬಾಳಿಯಾನು ಎಂಬ ಮಾತೇ ಇದೆಯಲ್ವಾ. ಅದಾದ ಮೇಲೆ ಅಜಯ್ ರಾವ್ ಅವರಿಗೆ ಎಕ್ಸ್ಕ್ಯೂಸ್ ಮಿ, ತಾಜ್ ಮಹಲ್, ಕೃಷ್ಣನ ಲವ್ ಸ್ಟೋರಿ ಹೀಗೆ ಹಲವಾರು ಹಿಟ್ ಸಿನಿಮಾಗಳು ಸಿಕ್ಕಿತ್ತು. ಇದೀಗ ಅಜಯ್ ರಾವ್ ಅವರ ಮತ್ತೊಂದು ಸಿನಿಮಾ ಯುದ್ಧಕಾಂಡ ಇದೇ ಏಪ್ರಿಲ್ 18ರಂದು ರಿಲೀಸ್ ಆಗಲಿದೆ.